ನಮಸ್ಕಾರ ಸ್ನೇಹಿತರೆ, ನಾನು ಸತೀಶು. ನಮ್ಮ ಇವತ್ತಿನ ಲಾಸ್ಟ್ ಕಂಟಿನ್ಯೂಸ್ ದ ಶೋ ಅಂತ ಅನ್ನೋ ರೀತಿಯಲ್ಲಿ ನಡೀತಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಮಾರ್ಕೆಟಿಂದ ಸಿಕ್ಕಾಪಟ್ಟೆ ವಾಲಟಿಲಿಟಿ ಸ್ನೇಹಿತರೆ. ಆಲ್ಮೋಸ್ಟ್ ನಾನು ಚಾರ್ಟ್ ಸಹ ನೋಡ್ತಾ ಇದ್ದೀನಿ. ನಿನ್ನೆ ಒಂದು ಕ್ಲೋಸ್ ಆಲ್ಮೋಸ್ಟ್ 47,700 ಆಲ್ಮೋಸ್ಟ್ 48,000 ಓಪನ್ ಆಯಿತು. 48,000 47,400 ಬಂತು. ಮತ್ತು 47,400 47,900 ಗಂಟೆ ಹತ್ತಿರ ಹೋಯಿತು. ಮತ್ತು ಅಲ್ಲಿಂದ ಮತ್ತೆ 47,400 ಮತ್ತೆ ಅಲ್ಲಿಂದ 48,000 ಸಿಕ್ಕಾಪಟ್ಟೆ ವಾಲಟಿಲಿಟಿ ಅಂತ ಹೇಳ್ಬೋದು. ಈ ದೊಡ್ಡ ವಾಲಟಿಲಿಟಿಯಲ್ಲೂ ಸಹ ನಮಗೆ ಒಂದು ಸಣ್ಣ ಲಾಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಬಿಕಾಸ್ ನೋಡಿ, ಈ ರೀತಿ ವಾಲಟಿಲಿಟಿ ಕಡಿಮೆ ಲಾಸಲ್ಲಿ ನಾವು ಎಸ್ಕೇಪ್ ಆಗಿರೋದು ದೊಡ್ಡ ವಿಷಯ ಅಂತ ಹೇಳ್ಬೋದು. ಬಟ್ ಸಿಕ್ಕಾಪಟ್ಟೆ ಮ್ಯಾಸಿವ್ ಶಾರ್ಟ್ ಕವರಿಂಗ್ ಬಂತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಚಾರ್ಟ್ ಸಹ ನಾನು ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀನಿ. ಸೊ ಮೊಬೈಲಲ್ಲಿ ರೆಕಾರ್ಡಿಂಗು ಆಲ್ಮೋಸ್ಟ್ ನೋಡೋದು 2:10 ಟೈಮಲ್ಲಿ ಶಾರ್ಟ್ ಕವರಿಂಗ್ ಬಂದಿದ್ದು. ಸಿಕ್ಕಾಪಟ್ಟೆ ಒಂದು ಶಾರ್ಟ್ ಕವರಿಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಇದೇ ರೀತಿಯ ಶಾರ್ಟ್ ಕವರಿಂಗ್ ಆಯಿತು ಅಂದರೆ ಪ್ರಾಬಬ್ಲಿ ಇನ್ನು ಅಪ್ಕಮಿಂಗ್ ವೀಕಲ್ಲಿ ಮಾರ್ಕೆಟು ಸೈಡ್ ವೇಸ್ ಹೋಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಎಲೆಕ್ಷನ್ ರಿಸಲ್ಟ್ಸ್ ಸಹ ಒಂದು ಕರೆಂಟ್ ಗೌರ್ಮೆಂಟ್ಗೆ ಪಾಸಿಟಿವ್ ಆಗುವಂಥ ಚಾನ್ಸಸ್ ಸಹ ಹೆಚ್ಚಿಗೆ ಇದೆ. ಬಿಕಾಸ್ ನೋಡೋಣ ಯಾವ ರೀತಿ ಹೆಂಗೆ ವರ್ಕ್ ಆಗುತ್ತೆ ನಮಗೂ ಗೊತ್ತಿಲ್ಲ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ. ಬಟ್ ನಮ್ಮ ಒಂದು ಈ ಒಂದು ಪೋರ್ಟ್ಫೋಲಿಯೋನ ಪ್ರೊಟೆಕ್ಷನ್ ಮಾಡೋ ಪರ್ಪಸ್ಗೋಸ್ಕರ ನಾವು ಏನೊಂದು ಸ್ಟ್ರಾಟಜಿ ಮಾಡಿದರೆ ಅದು ಆ ಒಂದು ಸ್ಟ್ರಾಟಜಿ ಆಲ್ಮೋಸ್ಟ್ ನನಗೆ 25 ಸಾವಿರ ಗಂಟೆ ಪ್ರಾಫಿಟ್ ಸಹ ಆಯಿತು. ವಿಕ್ಸ್ ಸಹ ಸೂಪರಾಗಿ ಏರ್ತಿತ್ತು. ಬಟ್ ನಾನು ಅಂದ್ಕೊಂಡೆ ಆಲ್ಮೋಸ್ಟ್ ಒಂದು ವಿಕ್ಸ್ ಒಂದು 28ಇಂದ 30 ಗಂಟೆ ಹೋಯ್ತು ಅಂದರೆ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಸ್ ಆಫ್ ನಾವು ಆ ರೀತಿ ಒಂದು ಸಿಚುವೇಷನ್ ಕಾಣಿಸ್ತಿಲ್ಲ. ನೋಡೋಣ ಯಾವ ರೀತಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಆಸ್ ಆಫ್ ನಮ್ಮ ಒಂದು ಲಾಸ್ ವೆರಿ ಮಿನಿಮಲ್ ಇದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರದ್ದು ಏನೋ ಒಂದು ಸ್ಕ್ರೀನ್ಶಾಟ್ ಶೇರ್ ಮಾಡ್ತಿದ್ದೆ. ಅವರು ಒಂದು ಸ್ವಲ್ಪ 1 ವೀಕ್ ವೆಯ್ಟ್ ಮಾಡಿ ಆಮೇಲೆ ಎಲೆಕ್ಷನ್ ಆದಮೇಲೆ ಒಂದು ಟ್ರೇಡಿಂಗ್ ಮಾಡ್ತೀನಿ ಸರ್, ಅಲ್ಲಿವರೆಗೆ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅವರ ಒಂದು ಡಿಸಿಷನ್ಗೆ ನಾವು ರೆಸ್ಪೆಕ್ಟ್ ಮಾಡಬೇಕಲ್ಲ ಅನ್ನೋ ಪರ್ಪಸ್ಗೋಸ್ಕರ ನಾನು ಏನೂ ಟೆನ್ಷನ್ ಮಾಡ್ಕೊಂಡು ಹೋಗಿಲ್ಲ. ಅದಕ್ಕೋಸ್ಕರ ನಿಮಗೆ ಏನು ಶೇರ್ ಮಾಡ್ತಿಲ್ಲ. ಸೊ ಅದರ ಜೊತೆಗೆ ನಮ್ಮ ಒಂದು ಲಾಸ್ನ ಆಲ್ಮೋಸ್ಟ್ 1461 ಅಲ್ವಾ, ಓಕೆ 1461 ಲಾಸ್ನ ಅಪ್ಡೇಟ್ ಮಾಡಿದ್ದೀನಿ. ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ ಜಸ್ಟ್ ಕಂಟಿನ್ಯೂ ಮಾಡೋಣ, ನಮ್ಮ ಒಂದು ಸ್ಟ್ರಾಟಜಿನ ಕಂಟಿನ್ಯೂ ಮಾಡೋಣ. ನೋಡೋಣ ಮುಂದಿನ ದಿವಸ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಎವ್ರಿಥಿಂಗ್ ಇಸ್ ವಿತಿನ್ ಲಿಮಿಟ್ ಇರೋದ್ರಿಂದ ನಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಎಕ್ಸೆಪ್ಟ್ ಒಂದು 6,000 ಒಂದು ದೊಡ್ಡ ಲಾಸು ಮತ್ತು 5,000 ಒಂದು ದೊಡ್ಡ ಲಾಸ್ ಬಿಟ್ಟರೆ ಮಿಕ್ಕಿದೆಲ್ಲ ಓವರಾಲ್ ನಮ್ಮ ಒಂದು ಲಿಮಿಟಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಹೆಂಗೆ ಅಂತ ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಆ್ಯಂಡ್ ವಾಚ್. ಮೋಸ್ಟ್ಲಿ ನಾಳೆ ಮಾರ್ಕೆಟು ಒಂದು ವಾಲಟಿಲಿಟಿಯಿಂದ ಸೈಡ್ ವೇಸ್ ಕಡೆ ಹೋದರೆ ನಮಗೆ ಒಂದು ಪ್ರಾಫಿಟ್ ಕೊಡುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ನೋಡಿ, ಇನ್ನೂ ಮಾರ್ಕೆಟ್ ನೋಡಿದಾಗ ಸಿಕ್ಕಾಪಟ್ಟೆ ಒಂದು ಶಾರ್ಟ್ ಕವರಿಂಗ್ ಆಗಿ ನಾನು ನಿಫ್ಟಿ ಒಂದು ಚಾರ್ಟ್ ಸಹ ನೋಡ್ತಿದ್ದೆ. ಆಲ್ಮೋಸ್ಟ್ ಒಂದು 2250ಇಂದ 22,050 ರೂಪೀಸಿಂದ 22,450 ರೂಪೀಸ್ ಗಂಟ ಹೋಗಿದೆ. ಸೂಪರ್ ಮ್ಯಾಸಿವ್ ಶಾರ್ಟ್ ಕವರಿಂಗ್ ಅಂತಲೇ ಹೇಳ್ಬೋದು. ಇದೆಲ್ಲ ನಡೆಯೋದು ಏನು ಸುಮ್ಗೆನಾ ಇಲ್ಲ, ಖಂಡಿತವಾಗಿ ಒಂದು ಇನ್ಸೈಡರ್ ಇನ್ಫಾರ್ಮೇಷನ್ ಏನೋ ಒಂದು ಇದ್ದೇ ಇರುತ್ತೆ. ಆ ಒಂದು ಇನ್ಫಾರ್ಮೇಷನ್ ಅಂತ ನಮಗೂ ಗೊತ್ತಿಲ್ಲ, ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ಈ ಒಂದು ಆಲ್ಗೋ ಟ್ರೇಡಿಂಗು ಹೆಂಗೆ ವರ್ಕ್ ಆಗುತ್ತೆ ಮುಂದಿನ ದಿವಸಗಳಂತ ನೋಡೋಣ. ಏನಾದರೂ ಆಲ್ಗೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ 9620275275ಗೆ ವಾಟ್ಸಪ್ ಮಾತ್ರ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.